ದಶಕಗಳಿಂದ ರಾಜ್ಯಾದ್ಯಂತ ಜನರು ಕಂದಾಯ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ಅದು ಸಕ್ರಮ ಆಗಿರಲಿಲ್ಲ. ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗ್ತಿದ್ರು ಮತ್ತು ಅವರಿಗೆ ಸಿಕ್ಕಿರಲಿಲ್ಲ. ಸರ್ಕಾರ ಅಕ್ರಮ ಸಕ್ರಮ ಮಾಡೋಕ್ಕೆ ಒಂದು ಸಾರಿಗೆ ಬಿ ಖಾತನ ಮಾಡೋ ಒಂದು ಚಳುವಳಿಯನ್ನೇ ಒಂದು ಅವಧಿಗೆ ಮಾಡಿದ್ದಾರೆ. ಈ ತಿಂಗಳು ಕೊನೆ ತನಕ 1ನೇ ತಾರೀಕು ತನಕ ಮೇ 1 ತನಕ ಇದನ್ನು ಚಳುವಳಿ ಥರ ಮಾಡಿ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ದಾರೆ. ಇದರಿಂದ ಯಾವ್ಯಾರು ಒಂದು ಕಂದಾಯ ಭೂಮಿಲಿ ಪರ್ಮಿಷನ್ನು ಇಲ್ಲದೆ, ಲೈಸೆನ್ಸು ಇಲ್ಲದೆ, ಮೂಲಭೂತ ಸೌಕರ್ಯಗಳು ಇಲ್ಲದೆ, ಅದರ ಓನರ್ಶಿಪ್ಪನ್ನು ಅನುಭವಿಸ್ತಾನೆ ತೊಂದರೆಗಳನ್ನ ಎದುರಿಸ್ತಾ ಇದ್ದು ಅವ್ರಿಗೆ ಒಂದು ದೊಡ್ಡ ರಿಲೀಫ್ ರಾಜ್ಯಾದ್ಯಂತ. ಹಣ ಇಲ್ಲ, ಆ ಕಾರಣಕ್ಕೆ ಈ ಸ್ಕೀಮ್ ಲಾಂಚ್ ಮಾಡ್ತಾರೆ ಅಂತ ಎಲ್ಲರೂ ಆರೋಪ ಮಾಡ್ತಿದ್ದಾರೆ. ಹೇಳೋರು ಏನು ಬೇಕಾದ್ರೆ ಹೇಳ್ಬೋದು, ಬಟ್ ದ ಪ್ರಾಬ್ಲಮ್ ರಿಮೇನ್ಸ್ ದಿ ಸೇಮ್. ದಶಕಗಳಿಂದ ಅವ್ರಿಗೆ ಮಾಡಿ ಮಾಡಿ ಅಂತ ಕೇಳ್ತಾ ಇದ್ರು, ಮಾಡೋಕ್ಕಾಗಿರಲಿಲ್ಲ. ವಾದ ಮಾಡೋಕ್ಕೆ, ಟೀಕೆ ಮಾಡೋಕ್ಕೆ ಏನು ಬೇಕಾದ್ರೆ ಹೇಳ್ಬೋದು, ಬಟ್ ದಿ ಇಶ್ಯೂ ಆನ್ ದಿ ಪ್ರಾಬ್ಲಮ್ ಇಸ್ ಸೇಮ್. ದಟ್ ಶುಡ್ ಬಿ ಸಾಲ್ವ್ ಅಲ್ಲ. ಡಾಕ್ಟರ್, ಈಗ ದೇವರಾಜ ಮಾರುಕಟ್ಟೆ ಲ್ಯಾಂಡ್ ಬಿಲ್ಡಿಂಗು ಟೈಮ್ ಬಾಂಡ್ ಅಲ್ಲಿ ಕೆಲಸ ಮಾಡುವಂಥದ್ದು ಆಗ್ತದೆ. ಯಾಕಂದ್ರೆ ಈಗ ನ್ಯಾಯಾಲಯಗಳ ತೀರ್ಪು ಬಂದಿದೆ. ಸೊ ಅದು ಮಾಡಬೇಕು ಅನ್ನೋದೇ ನಾವು ಕಳೆದ 13-18ರಿಂದನೂ ಪ್ರಯತ್ನ ಮಾಡಿದ್ದೀವಿ. ಅದು ನಿಮಗೆ ಗೊತ್ತಿದೆ. ಈಗ ಮೊನ್ನೆ ನೋಡಿ ಮಾರಾಣಿಸ್ ಕಾಲೇಜ್ ಕಟ್ಟುವಾಗ ಹಳೇ ಬಿಲ್ಡಿಂಗು ಹಾಗೆ ಕುಸಿದೋಗ್ಬಿಟ್ಟು ಸ್ವಲ್ಪ ಎಲ್ಲ ಅಲರ್ಟ್ ಆದ್ರಿಂದ ದೊಡ್ಡ ಮೇಜರ್ ಕ್ಯಾಶುಯಾಲಿಟಿ ಅವಾರ್ಡ್ ಆಯಿತು. ಸೊ ಇಲ್ಲೂ ಕೂಡ ನಾವೆಲ್ಲ ಬೋಸರ್ ನೋಡಿದ್ವಿ, ಒಂದು ಪ್ರಾಣ ಕಳ್ಕೊಂಡ್ವಿ. ಇಲ್ಲೂ ಕೂಡ ಏನು ಬೇಕಾದ್ರೂ ಆಗ್ಬೋದು. ಇದು ಓಲ್ಡ್ ಬಿಲ್ಡಿಂಗ್ ಮತ್ತು ಆ ಥರ ಸ್ಟ್ರಾಂಗ್ ಇದಿರಲಿಲ್ಲ. 100 years ಆಯಿತು ಅಂತ ಕಾಣುತ್ತೆ. 100 years ಶೀಘ್ರವಾಗಿ ಡೆಮಾಲಿಷ್ ಮಾಡ್ತಾರೆ. ಈಗ ನಗರಾಭಿವೃದ್ಧಿ ಸಚಿವರು 100 ಕೋಟಿಯನ್ನ ನಿಗದಿ ಮಾಡಿ ಇಟ್ಟಿದ್ದೀವಿ ಅದಕ್ಕೆ ಅಂದ್ರೆ ಟೈಮ್ ಬಾಂಡ್ ಅಲ್ಲಿ ಕೆಲಸ ಆಗುತ್ತಾ ಅಂತ. ಖಂಡಿತ ಟೈಮ್ ಬಾಂಡ್ ಏನೇ ಮಾಡ್ಬೇಕಲ್ಲ. ಒಂದು ಕಟ್ಟಡ ಅಥವಾ ಒಂದು ಕಾಮಗಾರಿ ಕೊಡುವಾಗ ಅವ್ರಿಗೆ ಟೈಮ್ ಬಾಂಡೇ ಕೊಟ್ಟಿರ್ತೀವಿ. ಅದನ್ನು ಅಷ್ಟು ಜಾಗೃತಿ ವಹಿಸಿ ಮಾಡಬೇಕು ಅನ್ನೋದು ಎರಡನ್ನೂ ಸರ್ಕಾರದ ಉದ್ದೇಶ ಇದೆ. ಅದರ ಪ್ರಯತ್ನ ಇಂದು ಆಗಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ ನಿಂತೋಗಿತ್ತು. ಈಗ ಟೆಕ್ನಿಕಲ್ ರಿಪೋರ್ಟು, ಕೋರ್ಟ್ಗಳು ಅದಕ್ಕೆ ಮಾಡೋದಕ್ಕೆ ಏನೋ ಅಭ್ಯಂತರ ಇಲ್ಲದೇ ಇರೋದ್ರಿಂದ ಅದನ್ನು ಜನರ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಮೈಸೂರಿನ ಸೌಂದರ್ಯ ಮತ್ತು ಹೆರಿಟೇಜ್ ಇದನ್ನು ಕಾಪಾಡಿಕೊಂಡು ಅದನ್ನು ಡಿಲೇ ಆದ್ರೆ ಪ್ರಾಣ ಹಾನಿಗಳಾಗ್ತದೆ. ಸರ್, ಡಿಲೇ ಆದ್ರೆ ಪ್ರಾಣ ಹಾನಿಗಳಾಗ್ತದೆ. ಆಮೇಲೆ ಯಾರು ಹೊಣೆ ಆಗ್ತಾರೆ ಅದಕ್ಕೆ ಅಂತೇಳಿ ಅದೇ ಇದೆಲ್ಲ ಗಮನದಲ್ಲಿ ಇಟ್ಕೊಂಡೇ ಸರ್ಕಾರ ಅವೆರಡನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ. ಬೆಂಗಳೂರಿನಲ್ಲಿ ಸುಮಾರು 400 ಕ್ವಿಂಟಲ್ ಅಷ್ಟು ಅಕ್ಕಿ ಕಳ್ತನ ಆಗಿಲ್ಲ, ಶೆಟ್ಟು ಹೊಡೆದಿಲ್ಲ, ಅಧಿಕಾರಿಗಳೇ ಕದ್ದೊಯ್ದಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಅದು ಗೊತ್ತಿಲ್ಲ ನನಗೆ, ನಿಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ. ಐ ವಿಲ್ ಆಸ್ಕ್ DC to look into the matter. ಸರ್, ಈಗ DK ಶಿವಕುಮಾರ್ ಅವರು ಇಶಾ ಫೌಂಡೇಶನ್ಗೆ ಹೋದಂತದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವರ ಹೇಳಿಕೆಗಳೆಲ್ಲನೂ ಒಬ್ಬೊಬ್ಬರು ನಾಯಕರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾರು ಏನು ಹೇಳಿಕೆ ರಾಜಣ್ಣ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರ ಟೀಕೆ ಮಾಡಿದಂತಹ ಸದ್ಗುರು ಜೊತೆ ಹೋಗಿ ವೇದಿಕೆ ಹಂಚಿಕೊಳ್ಳೋದನ್ನ ಅವರೇ ತೀರ್ಮಾನ ಮಾಡಬೇಕು ಅಂತ. ರಾಜಣ್ಣ ಅವರು ಏನು ಹೇಳಿದ್ದಾರೆ, ಇನ್ನೊಬ್ರು ಹೇಳಿದ್ದಾರೆ, ಏನು ಗೊತ್ತಿಲ್ಲ. DK ಶಿವಕುಮಾರ್ ನಮ್ಮ KPCC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅವರು ಹೋಗಿದ್ದಾರೆ. ಹೋಗಿದ್ದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉಳಿದಿರೋದು ಹೇಳೋದಕ್ಕೆ ಅವರೇ ಸಮರ್ಥರು. ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಅನ್ನೋ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಸರ್ ಬಿಜೆಪಿ ನಾಯಕರು. ಅಂತೆ ಕಂತೆಗಳಿಗೆಲ್ಲ ಉತ್ತರ ಕೊಡಕ್ಕಾಗುತ್ತಾ? ಈಗ ಒಪ್ಪಂದ ಪ್ರಕಾರ ಏನಾದ್ರೂ CM ಆಗ್ತಾರ? ಈಗ ಒಪ್ಪಂದ ಆಗಿದೆ ಏನೋ ಅಂತ ಮಹಾರಾಷ್ಟ್ರ ನಿರ್ಮಾಣ ಆಗುತ್ತೆ. ಯಾರು ಕೊಟ್ಟಿದ್ದಾರೆ, ಯಾರು ಬರ್ಕೊಟ್ಟಿದ್ದಾರೆ ಒಪ್ಪಂದನ? ಹೈಕಮಾಂಡ್ ನಿಮ್ಗೆ ಗೊತ್ತಾ? ನಮ್ಗೆ ಗೊತ್ತಿಲ್ಲ ಸರ್. DK ಶಿವಕುಮಾರ್ ಹೇಳಿದ್ರು. ನಮಗೆ ಗೊತ್ತಿಲ್ಲ, ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಬಿಡಿ. ಮಹಾರಾಷ್ಟ್ರ ಮಾದರಿನಲ್ಲಿ ಇಲ್ಲೂ ಆಗುತ್ತೆ ಅಂತ ಏಕನಾಥ್ ಶಿಂದೆ ಮಾದರಿಯಲ್ಲಿ ಬಿಜೆಪಿ ಆಗುತ್ತೆ. ಜೈನ್ ಸರ್, ಮಹಾರಾಷ್ಟ್ರ ಮಾದರಿಯಲ್ಲಿ ಇಲ್ಲೂ ಆಗುತ್ತೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅಪಾಯ ಇದೆಯಾ ಸರ್? ಏನಾದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅಪಾಯ ಏನಾದ್ರು ಇದು ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರನೇ ಮಾದರಿ, ಬೇರೆ ಯಾವ ಮಾದರಿನೂ ಬರಲ್ಲ ಇಲ್ಲಿ. ಪ್ಯಾಲೇಸ್ ಸುದ್ದಿ ಮಾಡಕ್ ಅವಾಚ್ಯ ಶಬ್ದಗಳನ್ನ ನಿಲ್ಲಿಸಿ ಅಲ್ಲೇ ಮಾಡಿದ್ದಾರೆ ಸರ್. FIR ಕೂಡ ಆಗಿದೆ, ಅಡ್ರೆಸ್ FIR ಕೂಡ ಆಗಿದೆ. ಏನು ಅಲ್ಲೇ ಆಗಿದೆ ಪತ್ರಕರ್ತ ಅಂತ ಹೇಳಪ್ಪ.
ಸುದ್ದಿ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅಲ್ಲೇ ಆಗಿರೋದನ್ನ ಅವಾಚ್ಯ ಶಬ್ದಗಳನ್ನ ನಿಂದೆ ಜೊತೆಗೆ ಏನಂದ್ರೆ ಪ್ಯಾಲೇಸ್ ತುಂಬಾ ಅಕ್ರಮಗಳಿದೆ ಅದನ್ನ ತನಿಖೆ ಮಾಡಿಸ್ತಾರೆ. ಅದು ಅಲ್ಲೇ ಆಯಿತು, FIR ಆಗಿದೆ ಅಂತ ಹೇಳಿದಿರಿ. FIR ಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕಲ್ವಾ? ಲೆಟ್ ದೆಮ್ ಕಂಡಕ್ಟ್ ಇನ್ವೆಸ್ಟಿಗೇಷನ್. ಅವಿಹಾರದ ಬಗ್ಗೆ ಆರೋಪ ಅವ್ಯವಹಾರ ಇದೆ ಸರ್ ತುಂಬಾ. ದೇ ಆರ್ ಸೆಪರೇಟ್ ಎಂಟಿಟಿ. ನೀವು ಹೇಳೋದು ಬೇರೆ, ಈಗ ಹೇಳೋದೇ ಬೇರೆ. ಆ ಥರ ಇದ್ರೆ ಲಿಸ್ಟ್ ಇದ್ರೆ ಗೆಟ್ ಇಟ್ ಎನ್ಕ್ವೈರಿ. ಸರ್, ಈಗ ಬಿಜೆಪಿ ನಾಯಕರು ಸಾಕಷ್ಟು ಕಾಂಗ್ರೆಸ್ ಸರ್ಕಾರವನ್ನು ಇಳಿಸುವಂತದ್ದು ಮತ್ತೆ ಏನು ಏಕನಾಥ್ ಶಿಂದೆ ಹತ್ರ ಕಾಂಗ್ರೆಸ್ ಇಂದನೇ ಒಬ್ರು ಹೊರ ಬರ್ತಾರೆ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ. ಅದು ಯಾರು? ಅವರ ಅಧ್ಯಕ್ಷರು, ವಿಪಕ್ಷ ನಾಯಕರು ಮತ್ತೆ ಎಲ್ಲರೂ ಶ್ರೀರಾಮುಲು ಎಲ್ಲರೂ ಸೇರಿದಂತೆ ಚಿಕ್ಕ ಬೆಳವಣಿಗೆ ಆಗಿದೆ ನಡೀತಾ ಇದೆ. ಕ್ಷಿಪ್ರ ಬೆಳವಣಿಗೆ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅವರ ಮಾತುಗಳ ಮೂಲಕ ಯಾರ್ಯಾರಿಗೆ ಅಸ್ತಿತ್ವ ಇಲ್ಲೋ ಅಸ್ತಿತ್ವನ ಇರಲಿ ಅನ್ನೋ ಕಾರಣಕ್ಕೆ ಮಾತಾಡ್ತಿರ್ಬೋದು ಅಂತ ಅನಿಸಿದೆ. ಕಾಂಗ್ರೆಸ್ಸಲ್ಲಿ ಏನೂ ಇಲ್ಲ, ಎಲ್ಲ ಭದ್ರವಾಗಿದೆ, ಬಂಡೆ ತರ. ಹಣದ ದುರ್ಬಳಕೆ ಆಗ್ತದೆ ಅಂತ ಹೇಳಿ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ. ಯಾರು? ಬಿಜೆಪಿ ಶ್ರೀರಾಮುಲು SCPTSP ಏನದು? ವಾಟ್ ಇಸ್ SCPTSP? It's an act. ಗ್ಯಾರಂಟಿ. It's an act. SCPTSP an act. ಕಾಯ್ದೆ ಯಾರು ಮಾಡಿರೋರು? ಸಿದ್ದರಾಮಯ್ಯನವರು 13-18 ಕಾಯ್ದೆ ಮಾಡಿದ್ರು. ಏನದು ಕಾಯ್ದೆ? SC/ST ಜನಸಂಖ್ಯೆಗೆ ಅನುಗುಣವಾಗಿ ಬಡ್ಜೆಟ್ನಲ್ಲಿ ಹಣ ಇಟ್ಟು ಅವರ ಸರ್ವೋದಯ ಅಭಿವೃದ್ಧಿಗೆ ಬಳಸಬೇಕು ಅಂತ ಹೇಳಿದ್ದಾರೆ. ಕಾಯ್ದೆ ಮಾಡಿದ್ವಿ SCPTSP Act 7 ಅಂತ. SCPTSP Act 7ನಲ್ಲಿ 7A, 7B, 7C, 7D ಈ 4ಕ್ಕೂ ಯಾವ್ಯಾವುದಕ್ಕೆ ಬಳಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ. ಈ ಕಾಯ್ದೆ ಜನಸಂಖ್ಯೆಗೆ ಅನುಗುಣವಾಗಿ ಬಡ್ಜೆಟಲ್ಲಿ ಹಣ ಇಡಬೇಕು ಅಂತ ಒಂದು ಕಾಯ್ದೆ ಐತಿಹಾಸಿಕ ಮಾಡಿದ ಮೇಲೆ ಇದರಲ್ಲಿ ಸುಮಾರು ಇಲ್ಲಿವರೆಗೆ 2 ಲಕ್ಷಕ್ಕೂ ಎಷ್ಟು ಕೋಟಿ ಹಣನ ಖರ್ಚು ಮಾಡಿದ್ದಾರೆ ಕರ್ನಾಟಕದಲ್ಲಿ. ಮೊದಲು ಸೋಷಿಯಲ್ ವೆಲ್ಫೇರ್ಗೆ ನಿಗದಿದ್ದು 5,000, 6,000, 7,000 ಅಷ್ಟೇ. ಇದು ಇಟ್ಟ ಮೇಲೆ ಅಗಾಧವಾದಂಥ ಒಂದು ಹಣಕಾಸಿನ ನೆರವು ಇಲ್ಲಿಗೆ ಬರ್ತದೆ. SC/ST ಕೇಂದ್ರ ಸರ್ಕಾರದ್ದು ಈ ಸಾರಿ ಬಡ್ಜೆಟ್ ಎಷ್ಟು? 50 ಲಕ್ಷ ಕೋಟಿ. SC/ST ಜನಸಂಖ್ಯೆ ಎಷ್ಟಿದೆ ದೇಶದಲ್ಲಿ? ಮೋರ್ ದೆನ್ 24%. 17-18 ರಾಜ್ಯಕ್ಕೆ ಹೆಚ್ಚು ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ. ಕರ್ನಾಟಕದ SCPTSP ಕಾನೂನು ಮಾಡಿದ್ದೀವಿ. ಕೇಂದ್ರದ ಬಿಜೆಪಿ ಸರ್ಕಾರದ ಬಡ್ಜೆಟ್ 50 ಲಕ್ಷ ಕೋಟಿ ಇದ್ರೆ 24% ಇಟ್ಟರೆ ಎಷ್ಟು ಲಕ್ಷ ಕೋಟಿ ಕೊಡಬೇಕು? ಕನಿಷ್ಠ 10 ಲಕ್ಷ ಕೋಟಿ ಇಡಬೇಕು. ಅವ್ರು ಇಟ್ಟಿರೋದೆಷ್ಟು? 60,000 ಕೋಟಿ. ಇದನ್ನು ಅಲ್ಲಿ ಕೇಳ್ರಪ್ಪ ಅಂದರೆ ಕಾನೂನು ಮಾಡಿ ಯೋಜನೆ ಮಾಡೋರ ಪ್ರಶ್ನೆ ಹೆಂಗಿದೆ? ಇದು ನಾಟಕ ಅಲ್ವ? ರಾಜಕೀಯವಾಗಿ ಮಾತುಗೋಸ್ಕರ ಆಡೋದಲ್ವಾ? ಬೊಂಬೈ ಸರ್ಕಾರ ಮಾಡಬೇಕಲ್ವಾ? ಬೊಂಬಾಯಿಯವರು ಸರ್ಕಾರ ಇತ್ತು ಆವಾಗ 7 Act 7 ಅಂತ ಹೇಳಿದ್ರಲ್ಲ, 7D-ನಲ್ಲಿದೆ. ಡಿ ಅಂದ್ರೇನು? ಡೀಮ್ಡ್ ಎಕ್ಸ್ಪೆಂಡಿಚರ್. ಡೀಮ್ಡ್ ಅಂದರೆ ಇಲ್ಲಿ SC/ST ಜನ ಇರಲ್ಲ, ಇದಾರೆ ಅಂತ ಊಹಿಸ್ಕೊಂಡು ಅಲ್ಲಿ ಖರ್ಚು ಮಾಡ್ಬಿಡೋದು. 10,000 ಕೋಟಿನ ದುರ್ಬಳಕೆ ಮಾಡಿಬಿಟ್ರು. ಇವ್ರು ಯಾರು ಮಾತಾಡಲಿಲ್ಲ ಅವಾಗ. ಯಾವಾಗ? ಲಾಸ್ಟ್ ಕೋವಿಡ್ ಪೀರಿಯಡಲ್ಲಿ 8,000 to 10,000 crores ಮಿಸ್ಯೂಸ್ ಆವಾಗ SC/ST. ಆವಾಗ ಇವ್ರಿಗೆ ಯಾರಿಗೂ ಗೊತ್ತಿಲ್ವಾ? ಎಲ್ಲರೂ ಗೊತ್ತಿಲ್ವಾ? 90,000ಕ್ಕೂ ಹೆಚ್ಚು ಬ್ಯಾಕ್ಲಾಗ್ ಹುದ್ದೆ ಕೇಂದ್ರ ಸರ್ಕಾರದಲ್ಲಿ. ಕೇಂದ್ರ ಸರ್ಕಾರ ಯಾಕೆ ತುಂಬ್ತಾ ಇಲ್ಲ? ಬ್ಯಾಕ್ಲಾಗ್ ಹುದ್ದೆ ತುಂಬಬೇಕು. ನನ್ನದೇ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಖಾಲಿ ಇರೋ ಹುದ್ದೆನ ಐಡೆಂಟಿಫೈ ಮಾಡ್ತಾ ಇದ್ದೀವಿ ತುಂಬೋದಕ್ಕೆ. ಇವನ್ನ ಅಲ್ಲಿ ಕೇಳೋದು ಬಿಟ್ಬಿಟ್ಟು ಇಲ್ಲಿ ಮಾಡೋದನ್ನು Act 7 ಏನು ಹೇಳುತ್ತೆ? Act 7ನಲ್ಲಿ ಸರ್ಕಾರದ ಯೋಜನೆಗಳನ್ನು ಮಾಡುವಾಗ ಆ ಯೋಜನೆ ವ್ಯಾಪ್ತಿಗೆ ಬರುವಂಥ SC/ST ಜನಸಂಖ್ಯೆ ಎಷ್ಟು ಜನ ಇದ್ದಾರೆ ಆ ಜನಕ್ಕೆ SCPTSP ಹಣನ ಮಾಡಬೇಕು ಅನ್ನೋದು ಕಾನೂನಲ್ಲೇ ಹೇಳಿರ್ತವೆ, ಆ ಕಾಯ್ದೆನಲ್ಲಿ. ಅದಷ್ಟಕ್ಕೆ ಸೀಮಿತ. ಅದನ್ನು ಬಿಟ್ಟು ಒಂದು ನಯಾ ಪೈಸೆ SC/ST ಅಲ್ಲದ ಜನರಿಗೆ, ಪ್ರತಿನಿಧಿಗೆ ಒಂದು ನಯಾ ಪೈಸೆನೂ ಖರ್ಚು ಮಾಡೋದಿಲ್ಲ. ಹೌದು, ರಾಜಕೀಯ ಸುಮ್ಮನೆ ರಾಜಕೀಯ ಮಾಡೋಕ್ಕೆ ಹೋಗಿ ನಾನು ಹೇಳಿದ್ನಲ್ಲ, ಈಗ ಕೇಂದ್ರದಲ್ಲಿ ಹೇಳ್ಬೇಕಲ್ಲ, 50 ಲಕ್ಷ ಕೋಟಿ ಇಟ್ಬಿಟ್ಟು 60,000 ಕೋಟಿ ನೀವು ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಕೊಟ್ಟರೆ ಏನು ಮಾಡ್ತೀರಿ ಅಭಿವೃದ್ಧಿನ? ನೀವು ಏನು ಮಾಡಬೇಕಲ್ವ ಕಾಳಜಿ ಇರೋರು? 94 ಲಕ್ಷ ಬ್ಯಾಕ್ಲಾಗ್ ಹುದ್ದೆ ಇದೆ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ. ತುಂಬಬೇಕಲ್ವ ಅದನ್ನೆಲ್ಲ ಬಿಟ್ಟುಬಿಟ್ಟು ಆಮೇಲೆ ಎಲ್ಲ 1ರಿಂದ 8 ಸ್ಕೂಲ್ ಹುಡುಗರ ಫೀಸೆಲ್ಲ
ಸ್ಕಾಲರ್ಶಿಪ್ ಎಲ್ಲ ನಿಲ್ಲಿಸ್ಬಿಟ್ಟಿದೆ ಕೇಂದ್ರ ಸರ್ಕಾರದವರು. ಯು ಆರ್ ನಾಟ್ ಗಿವಿಂಗ್. ಇದನ್ನು ಮಾತಾಡಿ ಕೇಂದ್ರ ಸರ್ಕಾರದಿಂದರೆ ನಾವು ಮಾಡಿರೋ ಕಾನೂನುಗಳು ಇಡೀ ಇಂಡಿಯಾ ದೇಶಕ್ಕೆ ಮಾದರಿ. ಹೀಗಾಗಿ SCP TSP ಯೋಜನೆಗಳಿಗೆ ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡುವ ಪ್ರಶ್ನೆ ಬರೋದೇ ಇಲ್ಲ. ಅವ್ರು ಗೊತ್ತಿಲ್ಲ ನನಗೆ ಯಾರ್ಯಾರು ಗಾಂಜಾ ಹೊಡಿತಿದಾರಲ್ಲಿ ಹೋಗಿ ಅಂತ. ಅಥವಾ ನಿರ್ದಿಷ್ಟವಾಗಿ ನಿಮ್ಗಿದ್ರೆ ಕೊಡಿ ಅಂತ ಮಾಡ್ತೀನಿ. ಇಲ್ಲದೇ ಇದ್ರು ನಾನು ಸ್ಮಶಾನಗಳಿಗೆ ಅವರೆಲ್ಲ ಲಿಸ್ಟ್ ತಗೊಂಡು ಅಲ್ಲಿ ಈ ಥರ ಆಕ್ಟಿವಿಟೀಸ್ ಇದ್ರೆ ನೈಟ್ ಬಿಟ್ ಪೊಲೀಸರು ಹಾಕಿ ಇದು ಮಾಡೋಕ್ಕೆ ಹೇಳ್ತೀನಿ. ಯಾವಗಳಿಗೆ ಆದ್ರೂ ಕೊಡ್ಬೋದು, ಕೊಡ್ತೀವಿ ಬಿಡಿ. ಅದನ್ನ ಅದೇನು ಮುಚ್ಚಮರದು ಏನಿದೆ. ವಿ ಹ್ಯಾವ್ ಡನ್ ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್. ನಂದ CM ಅವರು ಆರೋಗ್ಯವಾಗೇ ಇದ್ದಾರೆ. ಓನ್ಲಿ ಲಿಗಮೆಂಟ್ಗೆ ಅವ್ರಿಗೆ ಪೆಟ್ಟಾಗಿದೆ. ಲಿಗಮೆಂಟ್ ಇದೆಯಲ್ಲ ಮಂಡಿ, ನಮ್ಮ ದೇಹದ ತೂಕ ಇಲ್ಲಿ ತಲೆಯಿಂದ ಭುಜ, ಭುಜದಿಂದ ಸೊಂಟ, ಸೊಂಟದಿಂದ ಮಂಡಿ, ಮಂಡಿಯಿಂದ ಆ್ಯಂಕಲ್ ಜಾಯಿಂಟು ಕೆಳಗಡೆ ಆ ಪಾದಕ್ಕೆ ಗ್ರಾವಿಟೇಷನ್ಗೆ ಡೌನ್ಗೆ ಹೋಗುತ್ತಲ್ಲ, ಇದಕ್ಕೆ ಲಿಗಮೆಂಟು ಮಂಡಿ ಮೇಯ್ನ್. ಅದು ವೇಟ್ ಬೇರಿಂಗ್ ಜಾಯಿಂಟ್. ಅದು ಬಿದ್ದಿರೋ ಸೆನ್ಸಿಟಿವ್ ಇರೋದ್ರಿಂದ ಆ ನಡೆಯುವಾಗ ತೂಕ ನೋವಾಗುತ್ತೆ. ಟ್ರೀಟ್ಮೆಂಟ್ ಏನಂದ್ರೆ ರೆಸ್ಟ್. ಎಷ್ಟು ದಿನ ವಿಶ್ರಾಂತಿ ಬೇಕು ಅಂತಾರೆ? ಇನ್ನೂ ಒಂದು ಇಲ್ಲ ಮಾಡ್ತಾ ಇದ್ದಾರೆ. ಎಷ್ಟು ದಿನ ವಿಶ್ರಾಂತಿ ಬೇಕು ಅಂತ? ಅದಕ್ಕೆ ವಿಶ್ರಾಂತಿ ಇಲ್ಲ, ರೆಸ್ಟ್ ಟು ದಿ ಲೆಗ್. ಎಷ್ಟು ದಿನ ಬೇಕು? ನಾಟ್ ಟೋಟಲ್ ರೆಸ್ಟ್. ಆಮೇಲೆ ರೆಸ್ಟ್ ಟು ದಿ ಲೆಗ್ ಎಷ್ಟು ದಿನ ಬೇಕು? ರೆಸ್ಟ್ ಟು ದಿ ಲೆಗ್ ಎಷ್ಟು ದಿನ ಬೇಕು? ಅವ್ರು ಇನ್ನೂ ಐ ಥಿಂಕ್ 3-4 ವೀಕ್ಸ್ ಸರಿಯಾಗಿ ತರಕಾರೆ. ಸರ್, ಈಗ ಈ ಬಾರಿ ಬಜೆಟ್ ಇದೆ, ಮೈಸೂರಿಗೆ ಸಾಕಷ್ಟು ನಿರೀಕ್ಷೆಗಳಿದೆ. ಯಾವೆಲ್ಲ ಅನುದಾನಗಳು? ನಾವು ಮೈಸೂರು, ಚಾಮರಾಜನಗರದಿಂದ ಹಿಡಿದು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿನ ಗಮನದಲ್ಲಿ ಇಟ್ಕೊಂಡು ಇನ್ಕ್ಲೂಸಿವ್ ಗ್ರೋತ್ಗೆ ಬೇಕಾದಂಥ ಬಡ್ಜೆಟ್ನ ಕೊಡಿ ಅಂತ ಹೇಳಿದ್ದೀವಿ. ಹೋಪ್ಫುಲಿ ಒಳ್ಳೆ ಬಡ್ಜೆಟ್ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಗ್ರೇಟರ್ ಮೈಸೂರು ಈಸ್ ಅಂಡರ್ ಸೀರಿಯಸ್ ಡಿಸ್ಕಷನ್. Is under serious discussions. ಅದು ಪ್ರೆಸಿಡೆಂಟ್ ಹಾಕಿದೀವಲ್ಲ, ಅದು ಆಮೇಲೆ ನೋಡ್ಕೊಳ್ಳೋಣ. ಅಲ್ಲಿ ಏನ್ ಮಾಡ್ಬೋದು ಆಲ್ಟರ್ನೇಟಿವ್ ಅಂತ ಜನರ ಹಿತದೃಷ್ಟಿ ನೋಡ್ಕೊಂಡು ಆಮೇಲೆ ನೋಡ್ಕೊಳ್ಳೋಣ. ಆ ಭವನ ಈಗ ರಿವೈಸ್ ಮಾಡಿ 27 ಕೋಟಿ ಆಗಿದೆ. ಅದು ನಮ್ಮ ನಗರದಲ್ಲಿ ಕ್ಯಾಬಿನೆಟ್ ಆಗುತ್ತಲ್ಲ, ಅಲ್ಲಿಟ್ಟು ಅಪ್ರೂವ್ ಮಾಡಬೇಕು ಅಂತ ಇದ್ವಿ. ಈಗ ಅದು ಬಡ್ಜೆಟ್ ಆದ್ಮೇಲೆ ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಇದೆ. ಯಾಕಂದ್ರೆ ಬಿಕಾಸ್ CM ಇದು ಹತ್ತಕ್ಕಾಗೋದಿಲ್ಲ, ಸೊ ಅದನ್ನ ಆಲ್ರೆಡಿ ರಿವೈಸ್ ಎಸ್ಟಿಮೇಟ್ 27 crores ಚೆನ್ನಾಗಿದೆ. ಅದು ವೆನಿ ಟೈಮ್ ಕ್ಯಾಬಿನೆಟ್ ವಿಲ್ ಗೆಟ್ ದಿ ಅಪ್ರೂವಲ್ ಅಂಡ್ ಸ್ಟಾರ್ಟ್. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.